ವಿಧಾನ ಪರಿಷತ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆದಿದೆ. ಗ್ಯಾರಂಟಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಆಗ್ತಿದೆಯಾ? ಈ ಹಣವನ್ನು ಅಲ್ಲಿಗೆ ಬಳಸ್ತಾ ಇದ್ದೀರಾ ನೀವು? ಎಸ್ಸಿ ಎಸ್ಟಿಗಳಿಗೆ ಅಂತ ಮೀಸಲಾಗಿರುತ್ತಲ್ಲಪ್ಪ ಹಣ, ಈ ಹಣ ತಗೊಂಡು ಹೋಗಿ ನೀವು ಗ್ಯಾರಂಟಿ ಯೋಜನೆಗೆ ಹಾಕ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಿಜೆಪಿಯ ಹೇಮಲತಾ ನಾಯಕ್, JDSನ ಶರವಣ ಕ್ವಶನ್ ಮಾಡ್ತಾರೆ. ಇಲ್ಲಿ ಬಳಕೆ ಮಾಡಿಲ್ಲ, ನಾವು ಈ ಹಣವನ್ನು ಬಳಕೆ ಮಾಡಿಲ್ಲ ಅಂಥೇಳಿ ಸಚಿವ ಮಹದೇವಪ್ಪ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸಚಿವ ಮಹದೇವಪ್ಪ ಉತ್ತರಕ್ಕೆ ವಿಪಕ್ಷ ನಾಯಕ ಛಲವಾದಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಿಮ್ಮ ಪ್ರಣಾಳಿಕೆ ಜಾರಿ ಸಲುವಾಗಿ ಈ ಹಣ ಬಳಕೆ ಮಾಡ್ತಿದ್ದೀರಾ? ಇದು ಸಾಧ್ಯ ಇಲ್ಲ. ಸರ್ವರಿಗೂ ನೀಡಿದಂಥ ಉಚಿತಗಳು ಇವರಿಗೂ ಸೇರುತ್ತವೆ. ಹೀಗಿದ್ದರೂ ಇವರ ಹಣವನ್ನು ಗ್ಯಾರಂಟಿಗೆ ಯಾಕೆ ತೆಗೆದಿಟ್ಟಿದ್ದೀರಾ ನೀವು ಮೀಸಲಿಟ್ಟಂಥ 42 ಕೋಟಿಯಲ್ಲಿ ನಮಗೆ ಸಿಗದೆ 7-8 ಕೋಟಿ ರೂಪಾಯಿಗಳು. ಹೀಗಿದ್ದಾಗ ಇಲ್ಲಿ ಹಣ ಬಳಕೆ ಇಲ್ಲ ಅನ್ನೋದೇನು ಅಂತ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಸಚಿವರು ಏನು ಉತ್ತರ ಕೊಡ್ತಾರೆ ಹೇಳಿ, ಆಮೇಲೆ ನಾನು ಉಪ ಪ್ರಶ್ನೆ ಕೇಳ್ತೀನಿ. ಸಭಾಪತಿಗಳೇ, ಸಚಿವರು ಮಾನ್ಯ ಸಭಾಪತಿಗಳೇ, SCP STP ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಬಂದಿರೋದು ಮಾನ್ಯ ಎಲ್ಲ ಸದಸ್ಯರಿಗೂ ಗೊತ್ತಿದೆ. ಈ ಕಾಯ್ದೆ ಬರೋಕ್ಕಿಂತ ಮೊದಲೇ ಯೋಜನೆಗಳನ್ನು ಮಾಡುವಾಗ ಸರ್ಕಾರ ತನ್ನ ಆಯವ್ಯಯದಲ್ಲಿ ಯೋಜನೆಗಳಿಗೆ SCP TSP ಹಣನ ಒದಗಿಸ್ತಾ ಇದ್ರು. ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾಯಿದ್ವು ಅದನ್ನು. ಒಂದು ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ SCP TSP ಅಂತ ಯೋಜನೆಗೆ ಆ ಜನರಿಗೆ ಹಣನ ಅಲ್ಲಿ ಬಳಸ್ತಾ ಇದ್ರು. ಅದೇ ರೀತಿ ಹೆಲ್ತು, ಎಜುಕೇಷನ್, ಅಗ್ರಿಕಲ್ಚರ್, ಇದು ದೇಶದ ಎಲ್ಲ ರಾಜ್ಯಗಳ ಸರ್ಕಾರಗಳು ಕೂಡ ಮಾಡ್ತಾಯಿದ್ದಾವೆ, ಯಾವುದೇ ಪಾರ್ಟಿ ಸೇರಿರಲಿ. ಕಾಯ್ದೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ, ಭಾರತ ದೇಶದಲ್ಲಿ ಈಗ 3 ರಾಜ್ಯಗಳು, ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕ. ಇದು ಬಂದ ಮೇಲೆ ಒಂದು ಆಯವ್ಯಯದಲ್ಲಿರ್ತಕ್ಕಂಥ ಯೋಜನಾ ಗಾತ್ರ, ಆ ಯೋಜನಾ ಗಾತ್ರದ ಹಣದಲ್ಲಿ SCP TSP ಹಣ ಅಂತೇಳಿ SC ಮತ್ತು ST ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಹಣನ ಆ ಜನರ ಅಭಿವೃದ್ಧಿಗೆ ಬಳಸಬೇಕು ಅನ್ನೋದು ಈ ಯೋಜನೆಯ ಮೂಲ ಉದ್ದೇಶ ಮತ್ತು ಗುರಿ. ಇದನ್ನು ಮಾಡುವಾಗ ಆ ಕಾಯ್ದೆನಲ್ಲಿ 7A B C D ಅಂತ ಕಾನೂನುಗಳನ್ನು ಮಾಡಿದ್ದೀವಿ. C ಕೆಳಗಡೆ ಒಂದು ಸರ್ಕಾರ ಯೋಜನೆ ಮಾಡುವಾಗ ಸಾರ್ವತ್ರಿಕವಾಗಿ ಆ ಯೋಜನೆಯಲ್ಲಿ ಬರ್ತಕ್ಕಂಥ SC ST ಫಲಾನುಭವಿಗಳಿಗೆ ಆ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣವನ್ನು ಅಲ್ಲಿಯ SC ST ಫಲಾನುಭವಿಗಳಿಗೆ ಮಾತ್ರ ಬಳಸೋದಕ್ಕೆ ಆ ಕಾಯ್ದೆನಲ್ಲೇ 7C ಪ್ರಾವಿಷನ್ನ ಮಾಡಿದ್ದಾರೆ. ಇದು BJP ಸರ್ಕಾರ ಇದ್ದಾಗೂ ಮಾಡಿದ್ದಾರೆ, JDS ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ, ಕಾಂಗ್ರೆಸ್ JDS ಇದ್ದಾಗೂ ಮಾಡಿದ್ದಾರೆ, ಈಗಲೂ ಮಾಡಿದ್ದಾರೆ, ಮುಂದೇನೂ ಮಾಡ್ತಾರೆ. ಸೊ ಕಾಯ್ದೆ ಪ್ರಾವಿಷನ್ ಇರೋದ್ರಿಂದ ಇಲ್ಲಿ ಈ ಹಣನ 24.1% ಹಣನ ನಿಗದಿ ಮಾಡಿ ಈ ಯೋಜನೆಗಳನ್ನು ಮಾಡಿದ್ದಾರೆ. ಆ ಯೋಜನೆಗಳು ಸಾರ್ವತ್ರಿಕವಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು. ನಾ ಏನು ಮಾಡೋಕ್ಕಾಗಲ್ಲ, ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ನಮ್ಮವರೇ ಚೂರಿ ಹಾಕಿದ್ರೆ ನಾನು ಏನು ಮಾಡಬೇಕು ಹೇಳಿ? ಆ ಕಾರಣದಿಂದ ಅದಾಗೈತೆ. ನಮಗೆ 1 ತಾಸು ಮಾತಾಡ್ಲಿಕ್ಕೆ ನಮಗೆ ಸಮಯ ಕೊಡಿ. ಸಮಯ ಕೇಳಿ ಒಂದು ತಾಸು ಮಾತನಾಡಲಿಕ್ಕೆ ಬೇರೆ ಇದರಲ್ಲಿ ನಮಗೆ ಸಮಯ. ಸಭಾಪತಿಗಳೇ, ವಿರೋಧ ಪಕ್ಷ ನಾಯಕರು ಹೇಳಿರ್ತಕ್ಕಂಥದ್ದು ಸರಿಯಲ್ಲ. ಯಾರು ಸೂರ್ಯ ಆಗ್ತಕ್ಕಂಥ ಪ್ರಶ್ನೆ ಅಲ್ಲ, ಅವರೆಲ್ಲರಿಗೂ ಸೇರಿರ್ತಕ್ಕಂಥವ್ರು. ಅವ್ರ ಸಮುದಾಯ ನನ್ನ ಸಮುದಾಯ ಎಂಬುದು ಪ್ರಶ್ನೆ ಇಲ್ಲ. ಸರ್ಕಾರಕ್ಕೆ ಎಲ್ಲರೂ ಬೇಕಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳು. ನೋಡಿ ಪ್ಲೀಸ್ ಇದನ್ನು ಕೇಳಿ. ಈಗ ಬರೀ 7,000 ಕೋಟಿ ನಮಗೆ ಕೊಟ್ಬಿಟ್ಟು 42,000 ಕೋಟಿ ಅಂತ ಜನರ ಮುಂದೆ ಹೇಳಿದ್ರೆ ಅದನ್ನು ನಾನು ಒಪ್ಪಕ್ಕಾಗಲ್ಲ. ಇದು ನನ್ನ ಜನರಿಗೆ ಈ ಸರ್ಕಾರ ಮಾಡಿರೋದು ಅನ್ಯಾಯ. ಅದನ್ನು ನಾನು ಹೇಳೋದೇ ಇದು ಅನ್ಯಾಯ. ಅದರಿಂದ ಹೇಳೋದೇ ನಾನು. ಅದಕ್ಕೆ ನಮಗೆ ಸಮಯ ಕೊಡಿ ಸರ್, ನಮಗೆ ಸಮಯ ಕೊಡಿ. ಅದರಿಂದ ನೀವು ಸಮಯ ಕೊಡಿ. ಈಗ ಸಿದ್ದರಾಮಯ್ಯ ಸರ್ಕಾರ ದೇಶದಲ್ಲಿ ಪ್ರಥಮ ಬಾರಿಗೆ ಈ ರೀತಿಯಾದಂತಹ ಕಾನೂನು ತಂದು